ನಂಗಂತೂ ನಿಜವಾಗ್ಲೂ ಸಾಕತ್ತು ಇವತ್ತು. ಎಷ್ಟಿತ್ತಪ್ಪ ಕೆಲಸ ಇವತ್ತು. ಅವ ಅವ ಸೌಜು, ಒಂದು ಸ್ವಲ್ಪ ನೀರು ಕೊಡು ಫ್ರಿಜ್ನೇನು. ಹಾಂ ತಂದೆ ತೋಪ ನೀರು ತೋ. ಹ್ಞೂ ಕೊಡು. ಅವ ಭಾಳ ತಣ್ಣಗದವನೇ. ಇರಲಿಲ್ಲ, ಫ್ರಿಜ್ನೇನು ಅಲ್ಲ, ಗಡಿಗೆ ನೀರು ಹೊಸ ಗಡಿಗೆ ತಂದೀವಲ್ಲ ಮನೆ ಸಂತ್ಯಾಗ, ಅದರ ತಗೋ. ಹಾಂ ಚಲೋ ಆತು, ಕಡೆಗೇನು ಕೊಟ್ಟಿದ್ದೆ ತಾರವ. ಈ ಕೆಲವುಗಳ ನಿನ್ನೇಂತೈತಲ್ಲ, ಮೊದ್ಲು ಎಲ್ಲ ಮನೆಯಾಗಿನ ಕೆಲಸ ಮುಗಿಸ್ತಾಳೆ, ಬೈತೀವಂತಂದು ಬಡ 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 ಮುಂಜಾನೆ ಇನ್ನೂ 5ಕ್ಕೆ ಎದ್ದಾಳೆ ಇವತ್ತು. ಈ 5ಕ್ಕೆ ಎದ್ದು 6 ಅನ್ನತ್ಲಿಗೆ ಎಲ್ಲ ಕೆಲಸ ಮಾಡಿ 6, 6:30, 7ಕ್ಕೆಲ್ಲ ಮಾಡಿ ನಾಷ್ಟ ಮಾಡಿ ಅಡುಗೆನ 8 ಗಂಟೆಗೆ ಮಾಡಿ ಏನು ಈಗ ಬಂದು ಚಪಾತಿ ಒಂದು ಮಾಡ್ತೀನಿ ರೀ ಅತ್ತಿಯಾರ ಅಂತಂದು ಅನ್ನಕ್ಕಿಡೋದು ಚಪಾತಿ ಮಾಡ್ದೆ. ಅಷ್ಟ ಉಳ್ಸೋಡು, ಪಲ್ಯ ಸಾರು ಎಲ್ಲ ಮಾಡಿಟ್ಬಿಟ್ಟ. ಹೌದಾ? ಅಷ್ಟ್ಲಗೂ ಅವ್ರ ಮನೆಗೆ ಹೋದ್ಲಾ? ಅವ್ರ ಮನೆಗೆ ಹೋದ್ಲೋಡು, ಆ ಹುಡುಗಿ ಜೊತೆಗೆ ಆಟ ಆಡತ್ತೀನಿ ಅಂತಂದು. ಸುಮ್ಮನೆ ಆತಾಗ ಮಕ್ಕಳು ಮಾಡ್ಕೊಂಬಿಡ್ರಿ ಆತನ ಕೇಳು. ಅವಾಗ ತಂದ ಒಂದು ಆತಂದ್ರೆ ಹುಡುಗರ ಜೊತೆ ಆಡ್ಕೊಂತ ಇಲ್ಲೇ ಇರ್ತಾಳೆ. ಈಗ ಆಕಿ ಬಹುಶಃ ಹುಡುಗಿ ಜೊತೆಗೆ ಆಡಕ್ಕೆ ಹೋಗ್ತಾಳೆ ಅನ್ಕತೀಯ. ಅಲ್ಲ, ನನಗೂ ಅರ್ಥ ಹೊಲ್ದಿಕ್ಕಿ ಪರಿಸ್ಥಿತಿ ಏನಿದು? ಇನ್ನು ಎಷ್ಟಾಗೈತಿ ಈಗ? ಇನ್ನು 10 ಆಗಿಲ್ಲ, ಈಗ ಹೋಗ್ಯಾಣ ಮುಂಜಾನೆ ಅವ್ರ ಮನೆಗೆ ಅಂದ್ರೆ ಹೆಂಗಿದು? ನಾನು ಅದನ್ನ ಅಂತೀನಿ ನೋಡು, ಹೆಂಗಂತಾನ ಏನಾರ ಅಂದ್ರೆ ಅಳ್ತಾಳ. ಇಲ್ಲ ಅಂದ್ರೆ ಈಗ ಅಂಕ್ರೆ ಹೆಂಗೆ ಮಾಡ್ತಾಳಂದ್ರೆ ಅವ್ರ ಮನೆಗೆ ಇದ್ದಾಗ ಆಕಿ ನಗದು ನಮ್ಮ ಮನೆಗೆ ಕೇತತಿ. ಏನು ಎದ್ರ ಮನೆಯಿಂದ ನಗದು ಈಗ ನಮ್ಮ ಮನೆಗೆ ಬಂದ್ಲ ಅಂದ್ರೆ ಎದ್ದಾಳ ಇಲ್ಲ ಅನ್ನೋ ಒಂದು ಮೂಲೆ ಸುಮ್ಮ ಕುಂತಿರ್ತಾಳೆ. ಯಾಕೆ ಹಿಂಗೆ ಮಾಡಕತ್ತಾಳ? ಅದಕ್ಕೆ ನಾನೇನಂತೀನಿ, ಮೊದ್ಲು ಅವ್ರಪ್ಪ ಫೋನ್ ಮಾಡಿ ಕರೆಸಿ ಹಿಂಗೆ ಮಾಡ್ತಾಳಂತ ಹೇಳಿ ಅವ್ರ ಕೈಲಿ ಬುದ್ಧಿ ಕಳ್ಸುನು. ನಾವು ಹೇಳಿದ್ರಕ್ಕಿಗೆ ಅವು ಮಾತು ಭಾಳ ಬಿರ್ಸಕ್ಕವು. ತಡಿ, ಅದ ಬೆಸ್ಟ್ ಅನ್ಸುತ್ತೆ ನಂಗೂ. ಮಾವಿಗೆ ಫೋನ್ ಮಾಡಿ ಕರೆಸ್ತೀನಿ. ಈಗ ಇದು ಯಾಕೋ ಬರ್ತಾ ಬರ್ತಾ ಜಾಸ್ತಿನೇ ಆಯ್ತು. ಅವ ಅಮ್ಮಂದು BP ಎಲ್ಲ ಚೆಕ್ ಮಾಡಿದೇನೆ, ಯಾಕೆ ಅಂತ ಹೇಳಿದ್ಲೇನ? ಮಾಡಿದ್ಲಪ್ಪ, ಮಾಡಿ ಬರ್ದಿಟ್ಟು ಹೋಗಿ ಅವಳು ಅದೇನ. ಆಮೇಲೆ ನಾನು ಅತ್ತಿಯರ ಕಡೆ ಹೋಗಿಲ್ಲ, ನಾಷ್ಟ ಊಟ ಮಾಡ್ತೀನಿ ಅಂತ ಕೇಳಕ್ಕೆ ಹೋಗಿದ್ದೆ. ಯಾಕೆ ಎಷ್ಟೋ ಒದ್ರಿದ್ರು ಎಚ್ಚರ ಮಾಡ್ಕೊಳ್ಳಿಲ್ಲ ನಾನು. ಆಮೇಲೆ ಕೊಟ್ರೆ ಬಿಡು ಕೆಲಸ ಮಾಡಿ ಅಂತ ಬಂದೆ. ಒಂದಕ್ಕೆ ನೀನ ಹೋಗಿ BP ನೋಡಿ ಏನಾರ ತಿಂತಾರ ನಾ ಕೇಳಿ ಬಾ, ಹಾಕಿ ಕೊಡ್ತೀನಿ. ತಡಿ ತಡಿ. ಕುಡಿಲ್ಲ ನೀರು? ಸಾಕವ, ಕುಡ್ದೀನಿ. ಅಷ್ಟು ಕುಡಿಯೋಕ್ಕಾಗಲ್ಲ ಹಂಗ. ಅಬ್ಬಾ ಯಾಕ್ಲ ಏನಾತ? ಬಂತಡಿಯಪ್ಪ. ಅಮ್ಮ ಅವ್ವ. ಯಾಕ್ಲ ಏನಾತ? ಅಮ್ಮ ಅಮ್ಮ. ಅಯ್ಯಯ್ಯೋ, ಹೌದಾ? ಸರಿ, ನಿಮ್ಮಪ್ಪ ಫೋನ್ ಮಾಡಪ್ಪ. ಇದು ಏನು ಕರ್ಮ, ಯಾರ್ಯಾರಿಗೆ ಫೋನ್ ಮಾಡ್ಬೇಕು ಮಾಡಿ ಹೇಳ್ರಿ. ವಯಸ್ಸು ಭಾಳ ಆಗಿದ್ವಲ್ಲ, ಆಗಲೇ 98 ಆಗಿದ್ವನ. 2 ವರ್ಷ ಇದ್ದಿದ್ರೆ 100 ವರ್ಷ ಆಕಿತ್ತು ಪಾಪ. ಏನು ಆಸೆ ಇದ್ದಿದ್ದಿಲ್ಲ ಬಿಡು. ದೇವ್ರು ಯಾವಾಗ ಕರ್ಕೋತಾನೆ ಕರ್ಕೊಂಡಾಗ ಹೋಗ್ಬೇಕು ಅನ್ನೋದೊಂದು ಇತ್ತು ಬಿಡ. ಜೀವಕ್ಕೆ ಈಗ ಸಮಾಧಾನ ಆತ, ಎಲ್ಲ ಸಣ್ಣಾಗಿ ಹೋಗಿತ್ತು. ನಿಮ್ಮಮ್ಮ ಆತ, ನಿಮ್ಮಪ್ಪ ಫೋನ್ ಮಾಡು. ಹಂಗೆ ನಿಮ್ಮ ಅವ್ರಿಗೆ ಇವ್ರಿಗೆ ಏನಾದ್ರು ಫೋನ್ ಮಾಡಿ ಹೇಳು ನಿಮ್ಮ ಅತ್ತಿಗೆ ಬರ್ತಾಳೆ. ಹ್ಞೂನಮ್ಮ, ಹೇಳ್ತೀನಿ. ಈಕಿ ಕರೀಕಿನ್ನ. ನಾ ಎಲ್ಲ ಹಾಕ್ಬೇಕಾರೆ ಹೇಳ್ತೀನಿ. ನೀ ಫೋನ್ ಮಾಡ್ರಿಗೆ ಮಾಡು, ದೂರ ಬಾರಿ ಇದ್ದಾರೆ ಬರ್ಬೇಕಲ್ಲ, ತಡ ಆಗತ್ತೆ. ಮೊದಲೇ ನಿಮ್ಮ ಅಪ್ಪಗೆ ಫೋನ್ ಮಾಡಿ ಕರಿ, ಈಕಿ ಕರೆದು ಬರ್ತೀನಿ. ಹ್ಞೂ ಆತು, ಮೊದಲೇ ಯಾರನ್ನ ಕರಿ. ಛೇ, ನನ್ನ ಮಕ್ಕಳು ನೋಡಬೇಕು ಅಂತ ಬಹಳ ಆಸೆ ಇತ್ತು. ಮರಿ ಮೊಮ್ಮಕ್ಕಳು ನೋಡಬೇಕು ಅಂತಂದು ಅಮ್ಮಗೆ. ಇನ್ನೂ ಸ್ವಲ್ಪ ದಿನ. ಎಷ್ಟು ಕೆಟ್ಟದಂದು ದೇವ್ರು ಅನ್ಸ್ಬಿಡ್ತು ಒಮ್ಮೊಮ್ಮೆ. ಅವ್ವ, ಒಬ್ಬಕ್ಕೆ ಬಂದಿಲ್ಲ, ಎಲ್ಲದಳೀಕಿ? ಏನಪ್ಪ ಎಲ್ಲದಳ ಏನ? ಆ ಫೋನ್ ಮಾಡಕ್ಕಿಗೆ, ಆ ಫೋನ್ ಮಾಡಕ್ಕಿ ಫೋನಿಗೊಂದು ಅವ್ರ ಮನೆ ಬಾಕ್ಲಾಕೈತಿ. ಅದಕ್ಕೆ ಅಂತೀನಿ ನಾನು, ಈಗ ಯಾಕೆ ಇಷ್ಟು ಎದ್ದಾಳ? ಏನಿದ್ದಿದ್ದು ಅಕ್ಕಿಗತ್ತಂತಂದು ಬಂದಾಕೆ ಮಾಡ್ತೀನಿ ರೀ, ಮನೆಗೆ ಬಂದು ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಅಂತಂದ್ಲು. ನನಗೆ ಅರ್ಥ ಆಗ್ಲಿಲ್ಲದು. ಎಲ್ಲರೂ ಹೊಂಟೀನಿ ಹೊಕ್ಕೀನಿ ಅಂತಾರೆ ಹೇಳ್ಬೇಕ, ಕೇಳ್ದಕ್ಕೆ ಎಲ್ಲೋಗ್ಯಾಳ ಅನ್ನೋದು ಗೊತ್ತಾಗೋಲ್ಲ ಈಕಿ ಅಂತೀನಿ ನಾನು. ಹೌದಾ? ಅವ್ರ ಮನೆಗಿಲ್ಲ? ಇಲ್ಲಪ್ಪ, ಅವ್ರ ಮನೆ ಬಾಕ್ಲಾಕೈತಿ ನೋಡು, ಫೋನ್ ಮಾಡಕ್ಕಿಗೆ. ಸರಿ, ಫೋನ್ ಮಾಡ್ತೀನಿ. ಎಂಥ ಹುಡುಗಿ ಗಂಟು ಬಿದ್ಲ ಅಂತೀನಿ ನಾನು. ಅದೇನೋ ಅಂತಾರಲ್ಲ, ಒಳ್ಳೆ ಹುಡುಗಿ ಅಂದ್ರೆ ಒಳ್ಳಾಗ ಹುಚ್ಚಿ ಹೋದಿದ್ರಂತ, ಹಂಗಾತಿಕ್ಕಿದು. ಒಳ್ಳೆಕ್ಕೆ ಅಂದಷ್ಟು ಏನು ಮನೆ ಕೆಲಸ ಮಾಡಿ ಹಂಗೆ ಹೋಗ್ಬಿಟ್ರಿ ಏನದು? ಮಂದಿ ಮನೆಗೆ ಹೋಗಿ ಕುಂತ್ರೆ ಹೌದಂತಾರ. ನೀ ಯಾರ ಬಾಳೆ ಮಾಡಿ ಹೆಂಗಸ್ರಂತಾರ. ಕತಿ ಥು. ಏನತ್ತಪ್ಪ ಎಲ್ಲದ ಅಂತ? ಯವ್ವ, ಫೋನ್ ಇಲ್ಲೇ ಬಿಟ್ಟೋಗ್ಯಾಳ್ವೆ. ಸುದ್ದಾತ್ ನೋಡಪ್ಪ, ಸುದ್ದಾತ್ ನೋಡಿ. ಇದು ಹಣೆ ಬರ ನಮ್ದು. ಈಗ ಮಂದಿ ಮಕ್ಕಳು ಮನೆಗೆ ಬರ್ತಾರ, ನಿಮ್ಮ ಸೊಸಿ ಎಲ್ಲದ ಅಂದ್ರ ಆ ಮಗ್ಳ ಮನೆ ಮುದುಕಿ ಜೊತೆ ಹರಗಾಡಕ್ ಹೋಗ್ಯಾಳ ಅಂತ ಹೇಳ ನಾನು. ಏನ್ಲಾ ನಮ್ಮ ಹಣೆ ಬರ? ಥು, ಇಷ್ಟಪಟ್ಟು ಮದುವೆ ಆದ್ ನೋಡು. ಆಕೆ ಅಲ್ಲಿ ನಮ್ಮ ನಿಹಾರಿಕ ಮನೆಯಾಗಿದ್ದು ಬಾಳೆ ಮಾಡಕತ್ತಾಳ. ಹೌದಾ? ನಂಗೆ ಅಂತ ಪರಿ ಕಾಟ ಕೊಡ್ತಾಳ ಅಂತ ಅತ್ತಿ. ಅದು ಕ್ಯಾನ್ಸರ್ ಬಂದ್ರು ಅಂತ ಪರಿ ಉಷನ್ ತಿನ್ನುತ್ತ ನಿಹಾರಿಕನ್ನ.
ಮಾಡು ನಿಮ್ಮ ಅತ್ತಿಗೆ ಫೋನ್ ಮಾಡು. ಮತ್ತೆ ಅಕ್ಕಿಗಲ್ಲ ಗೀತಾಗಲ್ಲ ಮೊದ್ಲು ಸಂಗೀತ ಫೋನ್ ಮಾಡು, ಆಕಿ ಹೇಳ್ತಾಳೆ ಎಲ್ರಿಗೂ. ಇಲ್ಲ ನಿಮ್ಮ ಅವ್ರ ಯಾರಿಗಾರ ಒಬ್ರು ಫೋನ್ ಮಾಡಿ ಹೇಳು. ಸಂಗೀತ ಅತ್ತಿ ಮಾಡ್ಬಿಡ ಮತ್ತೆ ಗಾಬರಿಯಾಗಿ ಇದು ಮಾಡ್ಕೊಂಡಾಳೆ. ನಿಮ್ಮ ಮಾವಗ ಮಾಡು, ಸುರೇಶ್ ಮಾವಗ ಎಲ್ಲರಿಗೂ ಹೇಳ್ತಾನೆ. ಹಂಗ ಬರಲ್ಲ ಅವ ರಮೇಶ ನಿಮ್ಮ ಮಾವ, ಹೇಳ್ತೀನಿ. ಅಲ್ಲಪ್ಪ ಹಿಂಗ ಮಾಡ್ತಾಳಲ್ಲ ಹೌದಂತಾರನು ನೋಡು. ಇಂಥ ಹೊತ್ತಾಗ ನಿನ್ನ ಮಗಳಿಲ್ಲ. ಬರ್ಲಿ ಏಟತ್ತಿ ಬರ್ತಾಳ, ಬರ್ಲಿ ಮಧ್ಯಾಹ್ನ ಬರ್ತಾಳ ಅಂತಿಕಿ. ಹೇಳಗಳ ಮಧ್ಯಾಹ್ನ ಬರ್ತೀನಿ ಅಂತಂದು ಏಟತ್ತಿ ಬರ್ತಾಳ, ಬರ್ಲಿ ಮಾಡ್ತೀನಿ ನಾನು ಫೋನ್ ಮಾಡಿ ಹೇಳ. ನೀನು ರಮೇಶಿಗೆ ಸುರೇಶಿಗೆ ಹಚ್ಚೋಗ, ನಾ ರಮೇಶಿಗೆ ಹಚ್ತೀನಿ, ಮಾಡ್ತೀನಿ, ಹೇಳ್ತೀನಿ. ಆತವ ಅವ ಬಾಲ ರಮೇಶ, ಏನಾಯ್ತಪ್ಪ? ಏನಿಲ್ಲ, ಯಾಕ ಅಂಗಡಿ ಕಡೆಗೂ ಬಂದಿಲ್ಲ 2-3 ದಿನದಿಂದ, ಆ ಕಡೆ ಮನೆ ಕಡೆಗೂ ಬಂದಿಲ್ಲಲ್ಲ, ಅದಕ್ಕೆ ಬಂದೆ. ಏನಿಲ್ಲಲ್ಲ, ನೀವು ಅಂಗಡಿಗೆ ಹೋಗಿರ. ಮತ್ತು ನನಗೆ ಒಂದಿಟ್ಟು ಸುಸ್ತಾದಂಗಾಗಿತ್ತ, ಎದಕ್ಕೆ ಏನ ಜ್ವರ ಬಂದಿದ್ದು ಒಂದಿಟ್ಟು. ಹೌದಾ? ಹೇಳೇ ಇಲ್ಲಲ್ವೇ? ಅದಕ್ಕೆ ಬರಲಿಲ್ಲಲ್ಲ. ನೀವು ಪಾಪ ಅಂಗಡಿಯಾಗಿರ್ತೀರ. ಈಗ ಮತ್ತೊಂದು ಸುಮ್ಮನೆ ನಂದೊಂದು ಖಾಲಿ ಉಪ್ರಟಿ ನಂದೊಂದು ಟೆನ್ಷನ್ ಅಂತನ ಬರಲಿಲ್ಲ. ಮತ್ತಿಲ್ಲೇ ಇರ್ತಾಳ ನಮ್ಮ ಸಂಗೀತ, ಅದಕ್ಕೆ ಇಲ್ಲೇ ಇದ್ದೆ. ಈಗ ಆರಾಮಾಗೈತಿ. ಬಾ ಕುಂದ್ರ ಬಾ. ಇವನ್ ಮಾಡೀನಿ ಕೊಬ್ಬರಿ ಚಿನ್ನಿ, ಬಾ ಕೊಡ್ತೀನಿ 1-2 ತಿನ್ನುವಂತೆ. ಈಗ ಯಾಕವಾ ಕೊಬ್ಬರಿ ಚಿನ್ನಿ? ನನಗೆ ಯಾಕೆ ಬಾಯಿ ಕೆಟ್ಟಂಗಾಗಿ ಮಾಡ್ಕೊಂಡಂಗೆ ನೋಡ. ಭಾಳ ದಿನ ಆಗಿತ್ತು ಕೊಬ್ಬರಿ ಚಿನ್ನಿ ಕರ್ದಂಟು ಏನೂ ಮಾಡಿದ್ದಿಲ್ಲ, ಅದಕ್ಕೆ ಮಾಡ್ಕೊಂಡು ತಿನ್ನೋಣ ಅಂತಂದು ಮಾಡಿದ್ದೆ. ಈಗ ಮಾಡಿ ಹೊರಗೆ ಬಂದೆ, ನೀ ಬಂದು ನೋಡು. ಬಾಯಪ್ಪ ಕುಂದ್ರು. ಹ್ಞೂ ಅಪ್ಪ ಐತಲ್ಲ ಅಡ್ಡಾಡೋದು ಊರು ಸುತ್ತದು. ತಡಿಯವ, ಯಾವುದೋ ಫೋನ್ ಬರಕತ್ತೈತೆ. ಹಲೋ ಹೇಳ್ರಿ ಕರ. ಏನು ಹೇಳ್ಬೇಕಪ್ಪ ರಮೇಶ, ಏನು ಹೇಳ್ಬೇಕು ಹೇಳು. ಅಲ್ಲ, ಇಲ್ಲಿ ಅನಾಹುತ ಆಗೈತಿ. ನಿನ್ನ ಮಗಳು ಮುಂದ್ಲ ಮನೆ ಮುದುಕಿ ಜೊತೆಗೆ ಹರಗ್ಯಾಡಕ್ಕೆ ಹೋಗ್ಯಾಳ, ಇದು ಹೌದಂತಾರನ? ಅಕ್ಕರೆ ನಂಗೆ ಅರ್ಥ ಆಗೋಲ್ ನೀವೇನು ಹೇಳಕತ್ತೀರಿ ಅಂತಂದು. ಏನು ಅನಾಹುತ ಆಗಿದ್ರಿ? ಏನಿಲ್ಲ, ನಮ್ಮ ಅತ್ತಿ ತೀರ್ಕೊಂಡ್ಲ. ಅಯ್ಯಯ್ಯೋ, ಏನತ್ಲ? ಯಾಕೆ ಗಾಬರಿ? ಯಾರ್ದು ಫೋನ್? ಹೌದ್ರಿ, ಯಾವಾಗ ತೀರ್ಕೊಂಡ್ರಿ? ಅಯ್ಯೋ, ಯಾರು ತೀರ್ಕೊಂಡ್ರಲ್ಲ? ಒಂದಿಟ್ಟು ತಡಿ ಹೇಳ್ತೀನಿ, ತಡಿ ಒಂದಿಟ್ಟು. ನೀವಲ್ಲ ಅಲ್ರಿ, ಹೇಳ್ರಿ. ಇವತ್ತು ಮುಂಜಾನೆ ತೀರ್ಕೊಂಡ್ರಪ್ಪ. ನಾನು ಮುಂಜಾನೆ ಎದ್ದು BP ಚೆಕ್ ಮಾಡಿ ಬಂದು ಅಮ್ಮಗೆ ನಾಷ್ಟ ಬೇಕಾ ಏನು ಬೇಕಂತ ಎಲ್ಲ ನಿನ್ನ ಮಗಳ ಕೇಳ್ತಿದ್ಲು ರಮೇಶ. ನಾನು ಅದಾಡ್ಬಿಡು, ನನ್ನ ಸೊಸಿ ಆಕಿದೇನು ಮನೆಯಾಗಿನ ಕೆಲಸ ಮಾಡೋದ್ರಾಗಲಿ ಅಥವಾ ಬಾಳೆ ಮಾಡೋದ್ರಾಗಲಿ ಏನು ಕಂಪ್ಲೇಂಟ್ ಇಲ್ಲ. ಇಂಥ ಹೊತ್ತಿನಾಗ ಈ ವಿಷಯ ಹೇಳ್ಬಾರ್ದು. ಈಗ ನನಗೆ ಸಿಟ್ಟು ಬಂದೈತಂತ ನಿನಗೆ ಇದನ್ನ ಹೇಳಕತ್ತಿ ನಾನು. ಈಗ ಮನ್ಯಾಗ ಹಿಂಗಾಗೈತಿ. ನಿನ್ನ ಮಗಳು ನನಗೂ ಹೇಳಿಲ್ಲ ಎಲ್ಲಿ ಹೊಕ್ಕಿನಿ ಏನು ಅಂತಂದು, ಫೋನು ತೊಗೊಂಡಿಲ್ಲ. ಮುಂದೆ ಆಂಧ್ರದೊಂದು ಮುದುಕಿ ಮೊಮ್ಮಗಳು ಮಗ ಬಂದಾರ. ಅವ ಮಗ ಕೆಲ್ಸಕ್ಕೆ ಹೋಗಿ ಅನ್ಬಿಡು. ಈ ಮುದುಕಿ ಮೊಮ್ಮಗಳು ಈಕಿ ಸೇರಿ ಎಲ್ಲಿ ಹೋಗ್ಯಾರ ಏನ ನೋಡಿ ಅವ್ರ ಮನೆಗೂ ಕರೆಯಕ್ಕೆ ಹೋಗಿದ್ದು. ಹಿಂಗಾಗೈತೆ ಬಾರವ ಮನೆಗೆ ಅಂತಂದು. ಇಲ್ಲ ಈಗ ಯಾರಿಗೆ ಹೇಳಿ ನಾನು? ಮನೆಯನ್ ಸೊಸಿ ಅಂತಂದು ನಾ ತೊಗೊಂಡೀನಿ, ಮನೆಯಂತಂದು ಪ್ರೀತಿ ಮಾಡೀನಂತ ಅವ ಮದುವೆ ಆಗ್ಯಾನ. ಹಿಂಗೆ ಎಲ್ಲ ಬಿಟ್ಕೊಟ್ಟು ಹಿಂಗೆ ಹೋದ್ರ ಹೆಂಗಪ್ಪ ರಮೇಶ? ನೀನ ಹೇಳಿ. ಈಗ ಸುರೇಶಿಗೆ ಫೋನ್ ಮಾಡಕ್ಕೆ ಹೇಳೀನಿ, ಎಲ್ಲಿದ್ದೀನಿ ನೀನು? ಅಯ್ಯಯ್ಯೋ, ನಾ ಇಲ್ಲೇ ಅದೀನಿ. ಅತ್ತಿಗೆಮ್ಮರ ಮನ್ಯಾಗ ಅದೀನಿ. ಅತ್ತಿಗೆಮ್ಮರಿಗೆ ಹೇಳ್ತೀನಿ ವಿಷಯ, ಬರ್ತೀವ್ರಿ. ನಾನು ಫೋನ್ ಮಾಡ್ತೀನಿ ತಡ್ರಿಕಿಗೆ. ಏನು ಫೋನ್ ಮಾಡ್ತೀಪ್ಪ ರಮೇಶ? ಫೋನ ಬಿಟ್ಟು ಹೋಗ್ಯಾಳ ಮನ್ಯಾಗ, ಫೋನ್ ತಗೊಂಡೋಗಿಲ್ಲ. ಈಗ ಒಂದು ತಾಸು ನನ್ನ ಮಗ ಅಪ್ಪೆ ಚಾಡಕತ್ತಿ ಎಲ್ಲಿ ಹೋಗ್ಯಾಳ ಅಂತಂದು. ಮಧ್ಯಾಹ್ನ 12-12ವರೆಗೆ ಬರ್ತೀನಿ ಅಂತ ಅಂದಾಳ. ಈಗ 12-12ವರೆಗೂ ಬರೋವರೆಗೂ ನಿನ್ನ ಮಗಳು ಬರೋದಿಲ್ಲ. ನಾ ಸುಳ್ಳು ಹೇಳಿದಂದ್ರೆ ಬಂದು ನೋಡಿ. ಈಗ ನೀ ಪಟ್ಟ ಬಾ ಬೇಕಾರೆ ನೀ ಕರ್ಕೊಂಡು ಸಂಗೀತನ, ಗೊತ್ತಾಗತ್ತೆ ನಿನಗೆ. ನಾ ಬಂದು ವಿಚಾರ ಮಾಡ್ತೀನಿ ತಡ್ರಿ. ಅಲ್ಲ ಅಮ್ಮರ ಕಡೆ ಲಕ್ಷ ಕೊಡ್ರಿ. ಬಂದ್ವಿ. ಏನ್ಲಾ, ಏನಾತು ಹೇಳು, ಗಾಬರಿ ಮಾಡಬೇಡ. ಯವ್ವ, ವಿಕ್ರಮರ ಅಮ್ಮ ತೀರ್ಕೊಂಡ್ರಂತ ಬೇ. ಅಯ್ಯೋಯ್ಯ ಬಂಡ, ವಯಸ್ಸು ಬಹಳ ಆಗಿದ್ದು. ಹೌದನ್ನ? ಆಯ್ತು, ನೀನು ಗೀತಾಗ ಹೇಳು, ನಿಮ್ಮಪ್ಪ ಫೋನ್ ಮಾಡಿ ಬಾ. ಎಲ್ಲೋಗ್ಯ ನೋಡು, ಸಂಗೀತಾಗ ಹೇಳ್ತೀನಿ ಹೋಗನ್ರಿ. ಮತ್ತಕ್ಕೇನ ಓದಾಡಕತ್ತಿದ್ಲಲ್ಲ, ಏನ ನನ್ನ ಮಗಳದ್ದು ಏನೋ ಹೇಳಕತ್ತಿದ್ರು ನೋಡು. ಏನೋ ಇಲ್ಲಂತ ಮನ್ಯಾಗ, ಎಲ್ಲೇ ಹೋಗ್ಯಾಳಂತ, ಎಲ್ಲೋಕಿನಂತನೂ ಹೇಳಾರ್ದ ಹೋಗ್ಯಾಳ ನಿಮ್ಮ ಮಗಳು ಅಂತಂದು ಬೈಯಕತ್ತಿದ್ರು. ಅಯ್ಯೋದ ಕರ್ಮದ ಹಾದಿ, ಇಂಥ ಹೊತ್ತಿಗೆ ಎಲ್ಲೋಗೈತಂತ? ಏನು ಹೆದರಿ ಹೋದ್ಲಂತ ನೀ ಸುದ್ದಿ ಕೇಳಿ? ಇಲ್ಲವ, 12-12ವರೆಗೆ ಬರ್ತೀನಿ ಅಂತಂದು ಹೇಳೋಗಳಂತ. ಇವ್ರು ಅವ್ರ ಮನ್ಯಾಗ ಇರ್ತಾರ ಬಿಡು, ಯಾರ್ದ ಮುಂದೆ ಮನೆ ಇತ್ತಂತ, ಅಮ್ಮ ಮೊಮ್ಮಗಳು ಇರ್ತಾರಂತ. ಅವ್ರ ಮನೆಗೆ ಹುಕ್ಕಿನಂತ ಹೇಳೋಗಳಂತ. ನೋಡಿದ್ರಿ ಈಗ ಅವ್ರ ಮನೆ ಬಾಕ್ಲಾಕೈತಿ ಅನ್ನಕತ್ತಾರ. ಅಯ್ಯೋ ನನ್ನ ಕರ್ಮದ ಹಾದಿ. ಆತಪ್ಪ ನಡಿ, ಅಂಗಡಿ ಬಂದು ನೋಡ್ಕೊಂಬಾ. ಏನು ದೂರ ಅಲ್ಲ ಮತ್ತೊಂದಲ್ಲ, ನೀನು ಮಗಳು ಕೊಟ್ಟಿದ್ದಿ, ಬೀಗ್ರಕ್ಕಾರ ಬಿಡಕ್ಕೆ ಬರೋದಿಲ್ಲ. ಮತ್ತು ನಮ್ಮ ಸಂಗೀತ ಅಂಕರು ಬಿಡುಗಾಡಿಲ್ಲ, ನನಗೂ ಬೀಗ್ರಕ್ಕಾರ, ನನಗೂ ಬಿಡುಗಾಡಿಲ್ಲ. ಹೋಯ್ ಬರಣ್ರಿ, ನಿಂದ ಕಾರ್ ತೆಗಿ, ಓಸ್ರು ಹೋಯ್ ಬರಣ್ರಿ. ನಿನ್ನ ಮಗ ಎಲ್ಲದನ? ಈಕಿಗೆ ಸಂಗೀತನ ಮಗ, ಗೀತಾನ ಮಗ ಇಬ್ಬರು ಇಷ್ಟು ಹಲಾಟಿ ಬಿದ್ದಾರಂದ್ರೆ ಇಡೀ ಊರ ಮಾತಾಡ್ತೈತಿ ಇಬ್ಬರು ಬಗ್ಗೆನ.
ಆತ ನಡಿ ನೋಡೋಣ ಅಲ್ಲೇ ಹೋಗಿ ಕೆಲವು ಹೇಳ ಏನಂತ ವಿಚಾರ ಮಾಡೋಣ. ನಡಿ ಹೇಳಿ ನಡಿ ಗೀತಾ, ಸಂಗೀತಿಗೆ ಹೇಳ್ತೀನಿ ಉಸಿರು ಹೋಗೋಣಂತ. ಆತವ. ಯವ್ವ ಸಂಗೀತ, ಬೇತಾಯಿ ಸಂಗೀತ, ಮುದುಕಿದೊಂದು ಮುಂಜಾನೆ ಹೊತ್ತಿಗೆನ ವಟ 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 ಕಿಟಿ 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 ಹೋದ್ರು ಹೊಲ್ದಕ್ಕೆ ನಾಯಿ. ಇಲ್ಲೇ ಇರ್ತೀನಿ ನಾನು, ಇಲ್ಲಿ ಸೇರಿ ಹೋಗ್ಬಿಟ್ಟಾಳ. ಅಲ್ಲಿ ಹೋಗಿ ಶೆಟೆಕಿ ನೀ ಮುದಿಗಳ್ಳಿಗೆ ಶೆಟಿ ಅದು ಬಿಟ್ಟು ಬಂದಿಲ್ಲ ನನ್ನ ಜೀವತಿನಿ ಶಂಗಿತೆ ಅಂತಂದು. ಅಯ್ಯಯ್ಯ ನಮ್ಮವ್ವ ಎಲ್ಲದಿ ಬಾರ ತಾಯಿ. ಸಂಗೀತ ಬಂದೇನ್ರಿ. ಏನು ಹೆಣನ ಎತ್ತಿದ್ರೆ ನಕ್ಕಿದ ಅನ್ನಂಗೆ ಮಾಡ್ತಾ ಬಂದೆ. ಏನಾತ್ರಿ ಎತ್ತೀರ? ಅದು ಎಲ್ಲದನಮ್ಮ ಸುರೇಶ, ಒಂದಿಟ್ಟು ನಡಿ ಹೊರಗೆ ಹೋಗ ನಿಮ್ಮೂರಿಗೆ. ಈಗ ವಿಕ್ರಮರಾವ್ ಫೋನ್ ಮಾಡಿದ್ಲು, ವಿಕ್ರಮರ ಅಮ್ಮಗೆ ಒಂದಿಟ್ಟು ತ್ರಾಸ ಆಗೈತಂತ, ಅದಕ್ಕೆ ಬರ್ರಿ ಅಂತ ಹೇಳ್ಯಾರ. ಹೌದಾ, ಕರೆ ಹೇಳಕತ್ತೀರಾ? ನಡಿ ಹೋಗನ್, ಒಂದಿಟ್ಟು ಅರ್ಜೆಂಟ್ ಮಾಡ.